ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ನಿಮ್ಮ ಮನಸ್ಸಿ ಮಾತಾಡ್ತಾ ಇರೋದು ನಮ್ಮ ಜಿ ಕನ್ನಡದ ವತಿಯಿಂದ ಪ್ರೊಡಕ್ಷನ್ ಪ್ರೀಮಿಯರ್ ಲೀಗ್ 2026 ಅನ್ನು ಏರ್ಪಡಿಸಿದ್ದಾರೆ. ತುಂಬಾ ಖುಷಿ ಆಗ್ತಿದೆ ನಮಗಂತೂ. ನೋಡಿ, ನಾನು ಕೂಡ ನನಗೆ ಡ್ರೆಸ್ ಆಗಿಲ್ಲ ಅಂದರೆ ಯಾರ್ದು ಹಾಕೊಂಡು ಬಿಟ್ಟಿ ಶೋಕಿ ಮಾಡ್ತಾ ಇದ್ದೀನಿ. ನಮ್ಮ ಟೀಮ್ ಹೆಸರು ಜಿ ಸ್ಟಾರ್. ಎಲ್ಲರೂ ಕೂಡ ಹೋಗ್ತಾ ಇದ್ರು. ಹಾಗೆ ಸರ್ಗಳಿಗೆಲ್ಲ ಗುಡ್ ಮಾರ್ನಿಂಗ್ ಹೇಳಿ, ನಮ್ಮ ಪ್ರಭಾಕರ್ ಸರ್ಗೂ ಒಂದು ಗುಡ್ ಮಾರ್ನಿಂಗ್ ಹೇಳ್ತಾ ಬಂದ್ವಿ. ನೋಡಿ ಎಷ್ಟು ಮೆಡಲ್ಸ್ ಕಪ್ಗಳನ್ನೆಲ್ಲ ಇಟ್ಟಿದ್ದಾರೆ ವಿನ್ ಆದವ್ರಿಗೆ ಕೊಡೋಕ್ಕೆ. ವಿನ್ ಆಗ್ತೀವೋ ಬಿಡ್ತೀವೋ ಸೆಕೆಂಡ್ರಿ, ಬಟ್ ಪಾರ್ಟಿಸಿಪೇಟ್ ಮಾಡ್ತಾ ಇದೀವಲ್ವಾ. ಟೀಮ್ನವರು ಹಾಗೆ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಂತ ಗ್ರೌಂಡಿಗೆ ಬಂದು ಒಂದ್ ರೌಂಡ್ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಕೊಂಡ್ರು. ಮುಖಗಳು ನೋಡಕ್ ಆಯ್ತಿಲ್ಲ ಗುರು. ಎಲ್ಲಾರು ಸನ್ಸ್ಕ್ರೀನ್ ಲೋಷನ್ ಅಂತ ಅದು ಏನೋ ಕ್ರಿಕೆಟ್ ಆಡ್ಬೇಕಾದ್ರೆ ಹಚ್ಕೋತಾ ಇರುತ್ತೆ, ಸೊ ಎಲ್ಲರೂ ಹಚ್ಕೊಂಡಿದ್ದಾರೆ. ಹಾಗೆ ಒಂದ್ ಟೀಮ್ ಬಂದ್ಬಿಟ್ಟು ಈ ಕಡೆ ಫೋಟೋ ಸೆಕ್ಷನ್ ಮಾಡ್ತಾ ಇದೆ. ನಮ್ಮ ಶರಣ್ಯ ಅವ್ರ ಟೀಮು, ಮಂಜು ಸರ್ದು. ಸೊ ನಾನು ಕೂಡ ಒಂದು ಕ್ಯಾಪ್ಚರ್ ಮಾಡ್ಕೊಂಡೆ. ನನಗೂ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಕಪ್, ಆದರೂ ಒಂದು ಇರಲಿ ಅಂತ. ಸೊ ನೋಡಿ, ಈ ಕಡೆ ಎಲ್ಲರಿಗೂ ಸರ್ಗೆ ಗುಡ್ ಮಾರ್ನಿಂಗ್ ಆ್ಯಂಡ್ ಹಾಯ್ ಹೇಳ್ತಾ ಅವ್ರು ಆಲ್ರೆಡಿ ಗೇಮ್ನ ಆಡಿ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ. ನನ್ನ ಕೈಯಲ್ಲಿ ನೋಡಿ ಎಷ್ಟು ಫೋನ್ಸ್ ಕೊಟ್ಟಿದ್ದಾರೆ. ಎಲ್ಲರದು ಫೋನ್ಸು ನನ್ನ ಕೈಯಲ್ಲೇ ಕೊಟ್ಟಿದ್ದಾರೆ ಇಟ್ಕೊಳ್ಳೋಕ್ಕೆ. ಅದನ್ನು ಮಾರಾಕ್ಬಿಟ್ರೆ ಚೆನ್ನಾಗಿ ದುಡ್ಡು ಸಿಕ್ಬಿಡುತ್ತೆ. ಮಾರಾಕೋಕ್ಕಾಗಲ್ಲ, ಇಟ್ಕೊಂಡು ಹೊಡೆದಾಕ್ಬಿಡ್ತಾರೆ. ಈ ಕಡೆ ನಮ್ಮ ಟೀಮ್ನವರು 6 ಹೊಡೆದ್ರು ಅಂತೇಳಿ ನಾನು ಮತ್ತು ನಮ್ಮ ಮಚ್ಚಿ ದರ್ಶಿ ಸಖತ್ತಾಗಿ ಒಂದು ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ಮಂಜು ಪಾಗೋಡ ಅವರು ಹಾಗೆ ನಮ್ಮ ಜಾನ್ ಡಿ.ಕೆ. ಜಾನ್ ಸಖತ್ತಾಗಿ ಆಡ್ತಾ ಇದ್ರು. 6 ಮೇಲೆ 6, 4 ಮೇಲೆ 4 ಹೊಡೆದು ಚೆನ್ನಾಗಿ ಚೆಚ್ಚಾಕ್ಬಿಟ್ರು. ಹಾಗೆ ಒಂದು ಆವಾಗಲೇ 6 ಹೊಡೆದ್ರು, ಬಟ್ ಕ್ಯಾಚ್ ಹಿಡಿದ್ರು. ಅದು ನೋ ಬಾಲ್ ಆಗಿತ್ತು. ವೆರಿ ಸ್ವೀಟ್ ಅಲ್ವಾ? ಈ ಥರ ಖುಷಿ ನಮಗೆ, ಈ ಥರ ಆಗಿಬಿಟ್ರೆ. ಫಸ್ಟ್ ಮ್ಯಾಚ್ನು ವಿನ್ ಆಗಿ ಸೆಮಿಫೈನಲ್ಗೆ ಸೆಲೆಕ್ಟ್ ಆಗೇ ಬಿಡೋದವ್ವ. ಏನು ಗುಡ್ ನ್ಯೂಸ್ ಅಲ್ವಾ? ಹಾಗೆ ಸೆಲೆಕ್ಟ್ ಆಗಿದ್ದೀವಿ ಅನ್ನೋ ಖುಷಿಗೋಸ್ಕರ ಎಲ್ರಿಗೂ ಒಂದು ಮೊಮೆಂಟೋ ಕೊಟ್ಟರು. ನನ್ನ ಕೈಯಾರೆ ನಮ್ಮ ಜಾನ್ಗೆ ಕೊಟ್ಟೆ, ಖುಷಿ ಆಯಿತು. ಇದನ್ನು ಮುಗಿಸ್ಕೊಟ್ರು. ಹಾಗೆ ನಂದಿನಿ ಮಜ್ಜಿಗೆ ಕೊಟ್ಟಿದ್ರು, ಅದನ್ನು ಕುಡ್ಬಿಟ್ಟು ಸಖತ್ತಾಗೇ ಇತ್ತು. ಈ ಬಿಸಿಲಲ್ಲಿ ಒಂಥರ ತಂಪಾಗೋಯ್ತು. ಹಾಗೆ ಎಲ್ಲರೂ ಜ್ಯೂಸು ಮಿರಿಂಡ ಎಲ್ಲ ಕುಡಿತಾ ಇದ್ರು. ಈ ಕಡೆ ನಮ್ಮ ಸರ್ ಬಂದರು, ಚೆನ್ನಾಗಿ ಕ್ವಾಟ್ಲೆ ಕೊಡ್ತಾ ಇದ್ರು. ಇವರು ಸುಮ್ಮನೆ ಮಾತಾಡೋದಷ್ಟೇ, ಇವರು ಏನು ಆಡಕ್ ಬರಲ್ಲ, ಬರೀ ಮಾತು ಮಾತು ಮಾತು. ಸೆಮಿಫೈನಲ್ಗೆ ಸೆಲೆಕ್ಟ್ ಆದ್ರು. ಹಾಗೆ ನಾಳೆನೂ ಕ್ರಿಕೆಟ್ ಆಡೋಕೆ ಬರಬೇಕಿತ್ತು, ಬಟ್ ನಾನು ಬರಲಿಲ್ಲ. ಏನಕ್ಕೆ ಅಂತಂದ್ರೆ, ನಾನು ಓದಿರೋ ಸ್ಕೂಲಲ್ಲಿ ನನಗೆ ಒಂದು ಸನ್ಮಾನ ಕಾರ್ಯಕ್ರಮ ಇತ್ತು. ಹಂಗಾಗ್ಬಿಟ್ಟು ನಾನು ನೈಟನ್ನೇ ಹೊರಟೆ ದಾವಣಗೆರೆಗೆ. ಸೊ ದಾವಣಗೆರೆಗೆ ಬಂದ ತಕ್ಷಣ ನಮ್ಮ ಮನೆಗೆ ಬಂದೆ. ನಮ್ಮ ಡ್ಯಾಡಿ ನನ್ನನ್ನು ನೋಡಿ, ಓ ಯಾಕಮ್ಮ ಇಷ್ಟೊಂದು ಹೊರ್ಗೋಗ್ಬಿಟ್ಟಿದ್ದೀಯ ಅಂತ ಹೇಳ್ಬಿಟ್ರು. ಹಾಗೆ ನಾನು ಬಂದ ತಕ್ಷಣ ನನಗೆ ಈ ಥರ ನಿವಾಳಿ ತೆಗಿತಾರೆ, ಏನದು ಇಳೆ ತೆಗಿತಾರೆ ಅಂತ ಕರೀತಾರೆ ನಮ್ಮ ಕಡೆ. ನೀರು ಇಳಿಸಿ ಕಳಿಸ್ತು. ನನಗೆ ಯಾವಾಗಲೂ ಅಪ್ಪಾಜಿ ಅಂತಲ್ಲ, ನನಗೆ ಯಾವಾಗಲೇ ಊರಿಗೆ ಹೋಗಲಿ ಏನೇ ಮಾಡಲಿ ನನಗೆ ಫಸ್ಟು ಇದನ್ನು ಇಳೆ ತೆಗಿಲೇಬೇಕು, ಇಲ್ಲ ಅಂತಂದರೆ ನನಗೆ ಹುಷಾರಿರಲ್ಲ. ಸೊ ಹಂಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಕಾಲಿಗೆ ನೀರು ಹಾಕ್ಕೊಂಡು ಒಳಗಡೆ ಹೋದೆ. ಸೊ ನಾನು ನೆಕ್ಸ್ಟ್ ಡೇ ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೆ ದಾವಣಗೆರೆಗೆ. ಇದು ನಮ್ಮ ಮನೆ ನರಸೀಪುರ. ದಾವಣಗೆರೆಗೆ ಹೋಗಿದ್ದೆ. ಇವಾಗ ಈವೆಂಟ್ಗೆ ಹೋಗ್ಬೇಕಲ್ವ. ನಾನು ಹೇಳಿದ್ದೆ ನನ್ನ ಸ್ಕೂಲ್ ಡೇಸ್, ನಾನು ಚಿಕ್ಕವಳಿದ್ದಾಗ ಅಂದರೆ LKG UKG ಓದಿದ್ದಲ್ಲ, ಆ ಸ್ಕೂಲ್ನಲ್ಲಿ ನನಗೆ ಕರೆದಿದ್ರು. ನನ್ನನ್ನು ಗೆಸ್ಟಾಗಿ ಕರೆದಿದ್ರು. ಫುಲ್ ಖುಷಿಯಾಗೋಯ್ತು. ಸೊ ನಾನು ಇನ್ನೂ ರೆಡಿ ಆಗಿದ್ದಿಲ್ಲ, ಅಲ್ಲೋಗಿ ರೆಡಿ ಆಗೋಣ ಅಂತ. ಸೊ ಇದೇ ನಮ್ಮ ಸ್ಕೂಲ್. ನಾವು ಓದ್ಬೇಕಾದ್ರೆ ಬೇರೆ ಕಡೆ ಇತ್ತು, ಇವಾಗ ಬೇರೆ ಕಡೆ ಮಾಡಿದ್ದಾರೆ. ಇದು ಜಯದೇವ ಸರ್ಕಲ್ ಮುರುಘೇಸ್ವಾಮಿ ಮಠ ಇದೆಲ್ಲ. ಸೊ ಇವಾಗ ಅಲ್ಲೇ ಆಗಿರೋದು ಶ್ರೀಮತಿ ಗೌರಮ್ಮ ಆನ್ಗೋಡಿ ಮಠ ಸ್ಕೂಲು. ಸೊ ನೋಡಿ, ಇಷ್ಟು ಕ್ಯೂಟಾಗಿ ರೆಡಿ ಆಗಿದೆ. ಎಲ್ಲರೂ ಕೂಡ ನನ್ನ ಹತ್ರ ಸೆಲ್ಫಿ ತಗೋತಾ ಇದ್ರು. ನಮ್ಮ ಸರ್ ಕೂಡ ನನ್ನ ಹತ್ರ ಫೋಟೋಸ್ ತಗೊಂಡ್ರು, ಖುಷಿ ಆಯಿತು. ಸೊ ಬಂದು ಕೂತ್ಕೊಂಡೆ. ಆ ಎಲ್ಲ ಸರ್ಗಳು ನನ್ನ ಬಗ್ಗೆ ಮಾತಾಡ್ತಾ ಇದ್ರು. ಎಷ್ಟು ಖುಷಿ ಪ್ರೌಡ್ ಫೀಲ್ ಆಗ್ತಾ ಇತ್ತು ನನಗೆ. ನಾನು ಓದಿರೋ ಸ್ಕೂಲಲ್ಲಿ ನನ್ನನ್ನು ಗೆಸ್ಟಾಗಿ ಕರೆದಿದ್ದಕ್ಕೆ ನಾವು ಮತ್ತೆ ಮುರುಗೇಶ್ ಸರ್ ಮತ್ತೆ ನಮ್ಮ ದೈಹಿಕ ಶಿಕ್ಷಕರು ನಾವೆಲ್ಲ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ವಿ. ಆ ಒಂದು ಸಂದರ್ಭದಲ್ಲಿ ಈ ಹುಡುಗಿ ನೋಡಿದ ತಕ್ಷಣ ಏನಿದು ಈ ಥರ ಇದೆ, ಮಗು ಯಾವ ರೀತಿ ಓದುತ್ತೆ, ಯಾವ ರೀತಿ ಇದನ್ನು ಮಾಡುತ್ತೆ ಅಂತಕ್ಕಂಥ ಒಂದು ಆಲೋಚನೆಯಲ್ಲಿ ಅಡ್ಮಿಷನನ್ನು ಮಾಡ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ನಮ್ಮ ರೇಣುಕಾ ಎಲ್ ಕುಲಕರ್ಣಿ ಮೇಡಮ್ ಅವರು ಮುಖ್ಯೋಪಾಧ್ಯಾಯರಾಗಿದ್ದರು. ಆ ಒಂದು ಸಂದರ್ಭದಲ್ಲಿ ಅವ್ರ ಅಜ್ಜಿ ಒಂದಿತ್ತು. ಈಗಲೂ ಕೂಡ KR ಮಾರ್ಕೆಟಲ್ಲಿ ತರಕಾರಿಯನ್ನು ವ್ಯಾಪಾರ ಮಾಡ್ತಕ್ಕಂಥವ್ರು. ಅವ್ರಿಗೆ ಶಿಕ್ಷಣದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಒಂದು ಕಾಳಜಿ. ಆ ಕಾಳಜಿಯಿಂದ ಆ ಮಗುವನ್ನ ಏನಾದರೂ ಮಾಡಿ ಒಂದು ಉತ್ತಮ ಸಾಧಕಿ ಅಥವಾ ಒಂದು ಶಿಕ್ಷಣದ ಮಹತ್ವದ ಬಗ್ಗೆ ಅವಳಿಗೆ ಗೊತ್ತಾಗ್ಲೇಬೇಕು ಸರ್ ಅಂತಕ್ಕಂಥ ಒಂದು ಬೇಡಿಕೆಯನ್ನ ಅಜ್ಜಿ ಆ ಒಂದು ಸಂದರ್ಭದಲ್ಲಿ ಇಟ್ಟಿತ್ತು. ನಾವು ಅನ್ಕೊಂಡಷ್ಟು ದಡ್ಡ ವಿದ್ಯಾರ್ಥಿ ಅಂತೂ ಕೂಡ ಅಲ್ಲ, ಬಹಳಷ್ಟು ಪ್ರತಿಭಾನ್ವಿತೆ
ಗುಡ್ಡನ್ನ ಕೊಡ್ತಾ ಇದ್ರು. ನೀನು ಎಸ್ ಎಂ ನೋಡೋಣ, ನಿನಗೆ ಫಸ್ಟ್ ಪ್ರೈಸ್ ಕೊಡ್ತೀವಿ ಅಂತ ಹೇಳಿ. ಹೇಗಿದ್ದೀರಾ ಎಲ್ರು? ಎಲ್ಲರೂ ನನ್ನ ನೋಡಿರ್ತೀರಾ ಅಂತ ಅನ್ಕೋತೀನಿ. ನೋಡಿದ್ದೀರಾ ಎಲ್ರು ನನ್ನ? ನಾನು ಇದೇ ಸ್ಕೂಲಿನ ಹಳೆಯ ವಿದ್ಯಾರ್ಥಿನಿ. LKG UKG ನನಗೆಲ್ಲ ಅದನ್ನು ಇದೇ ಸ್ಕೂಲ್ನಲ್ಲೇ ವ್ಯಾಸಂಗ ಮಾಡಿದ್ದು. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ. ಇದೇ ಸ್ಕೂಲ್ನಲ್ಲಿ ಓದಿದಂತ ವಿದ್ಯಾರ್ಥಿನ ಕರ್ಕೊಂಡ್ಬಂದು ನಮ್ಮ ಗುರುಗಳಾದಂತಹ ಒಂದು ಗೆಸ್ಟ್ ಆಗಿ ನನ್ನನ್ನು ಎಲ್ಲರ ಮುಂದೆ ಕೂರಿಸಿರೋದು ತುಂಬಾ ಅಂದ್ರೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಇವತ್ತಿಗೆ 34 ವರ್ಷದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಇದು 34 ಅಲ್ಲ 304 ಆಗಲಿ ಅಂತ ನಾನು ಆರಾಧಿಸ್ತೀನಿ. ನಾನು ಓದ್ಬೇಕಾದ್ರೆ ಎಷ್ಟು ಇದ್ದೆ, ನಾನು ಇಷ್ಟೇ ಚಿಕ್ಕವಳಿದ್ದೆ. ನಾನು ವ್ಯಾಸಂಗ ಮಾಡ್ಬೇಕಾದ್ರೆ ಹೇಳೋದಾಗಿರ್ಬೋದು, ಹಾಡು ಹೇಳೋದಾಗಿರ್ಬೋದು, ಎಲ್ಲ ತರಹನು ನನಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರು ಎಲ್ಲ ಸರ್ಗಳು. ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಚಿಕ್ಕವಳಿದ್ದಾಗ ಎಲ್ಲ ನಾನು ಫೋರ್ಸಲ್ಲಿ ಕೂಡ ತುಂಬಾನೇ ಆಕ್ಟಿವ್ ಇದ್ದೆ. ಮ್ಯಾಮ್ಗಳಾಗಿರ್ಬೋದು, ಸರ್ಗಳಾಗಿರ್ಬೋದು. ನಮ್ಮ ಅಜ್ಜಿನ ತರಕಾರಿ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಇವಾಗಿನ ಸರ್, ತರಕಾರಿ ಮಾಡ್ತಾ ಇದ್ದ ಅಜ್ಜಿ ಮೊಮ್ಮಗಳಂತ ಎಷ್ಟು ಜನಕ್ಕೆ ಗೊತ್ತಿದ್ದಿಲ್ಲ. ಎಲ್ಲ ಗುರ್ತಿಸಿ ನನ್ನನ್ನು ಈ ವೇದಿಕೆಗೆ ಕಾಣಿಸ್ಕೊಂಡಿದ್ದಾರೆ. ಬಟ್ ಏನಪ್ಪ ಅಂದ್ರೆ ಆ ತಾಯಿಯೇ ಮೊದಲೇ ಗುರು ಅಂದಂಗೆ ನಾನು ಹೇಳಕ್ ಇಷ್ಟಪಡೋದು. ಫಸ್ಟ್ ನಾವು ಎಲ್ಲಿ ಓದ್ತೀವೋ ಮೆಟ್ಟಿಲು, ನಾವು ಏರೋ ಮೆಟ್ಟಿಲು ನಮ್ಮನ್ನು ಫಸ್ಟ್ ಸ್ಟೇಜ್ ಅಲ್ಲಿ ನಾವು ಹೇಗಿರುತ್ತೋ ಅದು ನಮ್ಮನ್ನ ಏರಿ ಮೇಲೆ ಕೂತ್ಕೊಂಡು ಒಂದು ವ್ಯವಸ್ಥೆ ಮಾಡಿಕೊಡುತ್ತೆ. ಅದೇ ತರ ಇಲ್ಲಿ ಒಂದು ವ್ಯಾಸಂಗ ಪ್ರತಿಷ್ಠಿತ ಜಿ ಕನ್ನಡ ವಾಹಿನಿಯ ಸೀಸನ್ 5 ನ ಕಾಮಿಡಿ ಕಿಲಾಡಿಗಳು ನೆರವೇರಿಸಲಾಗ್ತಿದೆ. ಎಲ್ಲರೂ ಕೂಡ ಚಪ್ಪಾಳೆಯ ಮೂಲಕ ಇವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಮಾನಸಿ ಅವರಿಗೆ ಬೆಂಬಲವನ್ನ ಗೌರವ ಸಮರ್ಪಣೆಯನ್ನ ನೆರವೇರಿಸಬೇಕು ಅಂತೇಳಿ ವಿನಂತಿಸ್ಬೋದು. ಚಿಕ್ಕವರಿದ್ದಾಗಿದ್ದ ಓದಿಸ್ತಿದ್ದಂಥ ಟೀಚರ್ಗಳು ರುಬಿನಾ ಮ್ಯಾಮ್, ಸಿದ್ದೇಶ್ ಸರ್, ರವಿ ಸರ್, ಮುರುಗೇಶ್ ಸರ್, ಆಲೆ ಸರ್, PT ಮಾಸ್ಟ್ರು. ತುಂಬ ಅಂದರೆ ತುಂಬಾ ಸಂತೋಷ ಆಗ್ತಿದೆ ನನಗೆ. ಶ್ರೀಮತಿ ಗೌರಮ್ಮ ಆನ್ಗೋಡಿ ಮಠ ಸ್ಕೂಲ್ನಲ್ಲಿ ನನಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿದ್ರು. ತುಂಬಾ ಖುಷಿ ಆಯಿತು. ಇದು 34ನೇ ವಾರ್ಷಿಕೋತ್ಸವ. ಇದು 34 ಅಲ್ಲ 304 ಆಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ. ಯಾವಾಗಲೂ ನಾನು ಓದಿದ್ದೆ ಸ್ಕೂಲು ಚೆನ್ನಾಗಿರಲಿ, ಇನ್ನು ಮುಂದೆ ಹೆಸರು ಮಾಡಲಿ, ನಮ್ಮ ಥರನೇ ಸ್ಟೂಡೆಂಟ್ಸ್ಗಳು ತುಂಬ ಜನ ಸೇರಿಕೊಳ್ಳಿ, ಇದೇ ಥರ ಮಕ್ಕಳುಗಳು ಹೆಸರು ಮಾಡಲಿ, ಹಾಗೆ ಸ್ಕೂಲ್ಗಳಿಗೂ ಒಂದು ಒಳ್ಳೆ ಹೆಸರು ಸಿಗಲಿ ಅಂತ ಕೇಳ್ಕೊತೀನಿ. ಹಾಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನೇನು ಸ್ಟಾರ್ಟ್ ಆಗ್ತು. ತುಂಬಾ ಚೆನ್ನಾಗಿತ್ತು. ಎಲ್ಲ ಸರ್ಗಳು ಮತ್ತು ಮ್ಯಾಮ್ಗಳು ಎಲ್ಲರ ಜೊತೆ ನಿಂತ್ಕೊಂಡು ಒಂದು ಫೋಟೋ ತೆಕ್ಕೊಂಡು, ಹಾಗೆ ನನಗೆ ಒಂದು ಚಿಕ್ಕದು ಆ್ಯಕ್ಟಿಂಗ್ ಹೇಳಿದ್ರು, ಮಾಡಿದೆ. ಅದು ನನ್ನ ಫೇವ್ರೇಟ್ ಮುನಿಯಮ್ಮ ಕ್ಯಾರೆಕ್ಟರ್. ನಾನು ಕೂಡ ಉಮಾಶ್ರೀ ಅಮ್ಮ ಅವ್ರನ್ನೇ ಇನ್ಸ್ಪೈರ್ ತಗೊಂಡ್ಬಿಟ್ಟು ಈ ಡೈಲಾಗ್ ಹೇಳ್ತಾ ಇರೋದು. ನಮಸ್ಕಾರ ಕಂತಾಯೆ, ಇಲ್ಲ ಊಟ ಮಾಡ್ದವ್ರೆ. ಅದ್ ಎಂತ ಅನ್ನ ಇಟ್ಟವಳು, ಮತ್ತೆ ಅಂಗ್ಳಾಗೈತೆ. ನಾನು ಎಲ್ಲಾನು ಇಂತ ಅನ್ನ ಉಂಡೆನಾ? ನಮ್ಮಲ್ ಗೊಟ್ಟ ಏನೇನು ನೋಡ್ಬಿಟ್ಟೆ ಹಿಂಗೆ ಕಳ್ಸ್ಬಿಟ್ರೆ ಇದೆ ಅವನ ಅಜ್ಜಿ ಪಿಂಡ. ಪಿಂಡ 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 ಇದುವೇ ಅವನ ಅಜ್ಜಿ ಪಿಂಡ. ನಾನು ಇಂತ ಅನ್ನ ಇಲ್ಲ ಉಣ್ಣಕ್ಕಿಲ್ಲ. ನಾನು ಎಂತವಳು ಗೊತ್ತ ಕೆಲಸದಳು, ಸ್ಯಾಲಬ್ರಿಟಿ ಕೆಲಸದಳು. ನಾನು ಏನಾರ ಇಂತ ಅನ್ನ ಉಣ್ಬಿಟ್ರೆ ಯಾವ್ರ ಮೆಸ್ತಾನ? ನಮಸ್ಕಾರ ಕಂತಾಯೆ, ಬರ್ತೀನಿ. ಅಕ್ಕದೈತೆ, ಕುಂತೈತೆ, ಕೊಬ್ಬೈತೆ. ಡೈಲಾಗ್ ಮುಗಿಸ್ಕೊಂಡು ಬಂದಿರೋ ಗೆಸ್ಟ್ಗಳಿಗೆಲ್ಲ ಮೊಮೆಂಟ ಕೊಡ್ತಾ ಇದ್ರು. ಸೊ ನಾನು ಕೂಡ ಅಲ್ಲೇ ಕೂತಿದ್ದೆ. ನಮ್ಮ ಸಿದ್ದೇಶ್ ಸರ್ ಜೊತೆ ಒಂದು ಕ್ಯಾಪ್ಚರ್ ಮಾಡ್ಕೊಂಡೆ. ತುಂಬಾ ಖುಷಿ ಆಯಿತು. ಮುಖೇಶ್ ಸರ್, ಸಿದ್ದೇಶ್ ಸರ್ ಎಲ್ಲರ ಜೊತೆ ಕ್ಯಾಪ್ಚರ್ ಮಾಡ್ಕೊಂಡೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ. ಇವರು ಮಾಡ್ತಾ ಇದ್ದು ಅದು ನಾನು ನೋಡೋಕ್ಕೆ ಆಗಿಲ್ಲ. ಹಾಗೆ ನಮ್ಮ ರವಿ ಸರ್ ಜೊತೆನೂ ತೆಗೆಸ್ಕೊಂಡೆ. ಇವ್ರು ನಮ್ಮ PT ಮಾಸ್ಟ್ರು. ಇವ್ರು ನಾನು ಚಿಕ್ಕವಳಿದ್ದಾಗ ನನ್ನ ಕೈಯಲ್ಲಿ ಶಾರ್ಟ್ ಪುಟ್ ಕೊಡ್ತಾ ಇದ್ರು, ಹೆಂಗೆ ಎಸಿತೀಯ ಎಸಿ ಅಂತೇಳಿ. ಅದು ನಾನು ಮುಂದೆನೇ ಬಿದ್ದೋಗ್ತೈತೆ. ಅದೇ ಒಂದು ವೆರಿ ಕಾಮಿಡಿ ನನ್ನ ಸೀನು. ಸೊ ಅದೆಲ್ಲ ಆದ ತಕ್ಷಣ ಒಂದು ಫೋಟೋಸ್ ಎಲ್ಲ ತೆಕ್ಕೊಂಡು, ಹಾಗೆ ಒಂದು ಚಿಕ್ಕ ಮಕ್ಕಳದು ಡ್ಯಾನ್ಸ್ ಇತ್ತು. ಅದು ನಮ್ಮ ಅಪ್ಪು ಸರ್ದು. ತುಂಬಾ ಖುಷಿ ಆಯಿತು. ಫೋಟೋ ಎಲ್ಲ ಇಟ್ಕೊಂಡು ಅಪ್ಪು ಸರ್ದು ಡ್ಯಾನ್ಸ್ ಮಾಡಿದರು. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ದೃಷ್ಟಿಯಾಗಿರುತ್ತೆ, ನಿಮಗೆ ಹೇಳಿದ್ನಲ್ಲ, ನನಗೆ ಯಾವುದೇ ಎಲ್ಲೇ ಹೋದರೂ ನಂಗೆ ದೃಷ್ಟಿ ತೆಗಿಲೇಬೇಕು, ಇಲ್ಲಾಂದರೆ ನಂಗೆ ಹುಷಾರು ತಪ್ಪಿಬಿಡ್ತೀನಿ. ಅದಕ್ಕೆ ನಮ್ಮ ಅಜ್ಜಿ ದೃಷ್ಟಿ ತೆಗಿತಾ ಇದ್ದರು. ಮನೆಗೆ ಬಂದ ತಕ್ಷಣ ಚಟ್ನಿ, ಮುದ್ದೆ, ಅನ್ನ ಎಲ್ಲ ಊಟ ಮಾಡಿದೆ. ನಮ್ಮ ಅಮ್ಮನೇ ನನಗೆ ಊಟ ಮಾಡಿಸ್ತಾ ಇತ್ತು. ತುಂಬಾ ಖುಷಿ ಆಯಿತು. ಅಮ್ಮನ ಜೊತೆ, ಅಮ್ಮ ನನಗೆ ಯಾವಾಗಲೂ ಊಟ ಮಾಡಿಸೋದು. ಇದು ನಮ್ಮ ಅಜ್ಜಿ
ಅಜ್ಜಿ, ಇದು ನಮ್ಮ ಅಜ್ಜಿ, ಅಪ್ಪಾಜಿ, ನಮ್ಮ ಮಾಮ ಎಲ್ಲರೂ ಕೂತ್ಕೊಂಡಿದ್ರು. ಸೊ ಹಂಗಾಗಿ ಅಮ್ಮನೇ ಊಟ ಮಾಡಿಸ್ತಾ ಇತ್ತು. ನಮ್ಮ ಎಪಿಸೋಡ್ ಬಂದಿತ್ತು ಅವತ್ತು ಶನಿವಾರ ಅಲ್ವಾ, ನಮ್ಮ ಎಪಿಸೋಡ್ ಬಂದಿತ್ತು, ಅದು ನಾನು ನೋಡ್ತಾ ಇದ್ವಿ. ಅದರಲ್ಲಿ ನಾನು ಅತ್ತೆ ಕ್ಯಾರೆಕ್ಟರ್ ಆಗಿದ್ದೆ, ಸಾಕತ್ತಾಗಿತ್ತು. ಯಾರು ನನ್ನ ಎಪಿಸೋಡ್ ನೋಡಿದ್ದೀರಾ ಕಾಮೆಂಟ್ ಹಾಕಿ. ಇದು ಟೈಮ್ ಮಿಷಿನ್ ಅತ್ತೆ ಸೊಸೆ. ಒಂದು ಮಷಿನ್ ಇರುತ್ತೆ, ಮಷಿನ್ ಒಳಗಡೆ ಹೋದ್ರೆ ಬೆಳಗ್ಗೆ ಹೋದ್ರೆ ಅತ್ತೆ ಆಗ್ತಾರೆ, ನೈಟ್ ಹೋದ್ರೆ ಸೊಸೆ ಆಗ್ತಾರೆ. ಆ ಸ್ಕಿಟ್ ಮಾಡಿದ್ದು ಸಾಕತ್ತಾಗೇ ಇತ್ತು. ನಮಗಂತೂ ಫುಲ್ ಮಜಾ ಕೊಡ್ತು ಸ್ಕಿಟ್ಟು. ಹಾಗೆ ನಮ್ಮ ಫ್ಯಾಮಿಲಿಯವ್ರ ಜೊತೆ ಕೂತ್ಕೊಂಡು ಸ್ಕಿಟ್ ನೋಡೋದೇ ಒಂದು ಮಜಾ. ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನಾನು ಬೆಂಗಳೂರಿಗೆ ಬರಬೇಕಿತ್ತು. ಹಂಗಾಗಿ ದೇವ್ರಿಗೆ ಪೂಜೆ ಮಾಡಿ ನಮ್ಮ ಅಕ್ಕನ ಹತ್ರ ಒಳ್ಳೇದಾಗಲಿ ಅಂತ ಹೇಳಿ ಕಂಕಣ ಕಟ್ಟಿಸ್ಕೊಂಡು ಬರ್ತಾಯಿದ್ದೆ. ನಮ್ಮ ಮನೇಲಿ ಆಲ್ರೆಡಿ ಫೀಲ್ ಸ್ಟಾರ್ಟ್ ಆಗುತ್ತೆ. ನಾನು ಹೋಗೋದೇ ಇಲ್ಲ ಮನೆಗೆ, ಯಾವಾಗ ಹೋದ್ರೂ ಇದೇ ಕತೆ ನಮ್ಮ ಅಜ್ಜಿ ಅವ್ರದ್ದು. ಅಳ್ತಾನೇ ಇರ್ತಾರೆ ನಾನು ಹೋಗ್ಬೇಕಾದ್ರೆ. ಅದು ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ಫಸ್ಟು ನಮ್ಮದು ಸಣ್ಣ ಅಜ್ಜಿ ಹೇಳ್ತಾರೆ, ಅದಾದಮೇಲೆ ನಮ್ಮ ದೊಡ್ಡ ಅಜ್ಜಿ ಹೇಳ್ತಾರೆ. ಅದು ಪ್ರೀತಿ ಅಲ್ವಾ, ನನ್ನ ಮೊಮ್ಮಗಳನ್ನ ಕಳಿಸ್ತಾ ಇದ್ದೀವಿ ಅನ್ನೋದೇ ಒಂದು ಪ್ರೀತಿ. ಇವಾಗ ಮದುವೆಗೆ ಹೋಗ್ತಾ ಇದ್ದೀನಿ ಅನ್ನೋಷ್ಟು ಫೀಲ್ ಮಾಡ್ತಾ ಇದ್ದಾರೆ. ಇವರು ಅಳೋದಲ್ದೇನೆ ನನ್ನನ್ನು ಅಳಿಸ್ಬಿಡ್ತಾರೆ. ನನಗೆ ಯಾವಾಗಲೂ ಫುಲ್ಲು ಬೇಜಾರಾಗೋಗ್ಬಿಡುತ್ತೆ. ಊರಿಗೆ ಹೋದರೆ ಸಾಕು ಅಷ್ಟು ಫೀಲ್ ಮಾಡ್ತಾರೆ. ಈ ಕಡೆ ನಮ್ಮ ಅಕ್ಕ ಅವರು, ನಮ್ಮ ಅಕ್ಕನ ಮಕ್ಕಳು, ನಮ್ಮ ಅಜ್ಜಿ ಎಲ್ಲರೂ ಅಳ್ತಾ ಇದ್ರು. ನನ್ನನ್ನು ಅಳಿಸ್ಬಿಟ್ಟೆ ಬೆಂಗಳೂರಿಗೆ ಕಳಿಸಿದ್ರು. ಇವರಿಗೆ ಒಂದು ಬಾಯ್ ಹೇಳ್ತಾ ನಾವು ಹೋಗ್ತಾ ಇರೋದು ನಮ್ಮ ಅವ್ವಾರ ಮಾರ್ಕೆಟ್ಗೆ. ಬನ್ನಿ ನಮ್ಮ ಅವ್ವಾರ್ದು ಮಾರ್ಕೆಟ್ನ ತೋರಿಸ್ತೀನಿ. ಇದೇ ನಮ್ಮ ಅವ್ವಾರ್ದು ಅಂಗಡಿ, ತರಕಾರಿ ಅಂಗಡಿ. ಅಂಬೇಡ್ಕರ್ ಬಟ್ಟೆ ಅಂಗಡಿ ಎದುರಿಗಿರೋದೇ ನಮ್ಮ ಅಜ್ಜಿಯವರ ಮಾರ್ಕೆಟು. ಸೊ ತುಂಬ ವರ್ಷಗಳಿಂದ ನಮ್ಮ ಅಜ್ಜಿಯವರು ಇಲ್ಲೇ ತರಕಾರಿ ವ್ಯಾಪಾರನೇ ಮಾಡ್ತಾ ಇರೋದು, ಬಿಟ್ಟರೆ ಬೇರೆ ಕೆಲಸ ಯಾವುದೂ ಇಲ್ಲ. ಇದೇ ತರಕಾರಿ ವ್ಯಾಪಾರದಿಂದನೇ ನಾವು ಇಷ್ಟರ ಮಟ್ಟಿಗೆ ನಮ್ಮ ಅಜ್ಜಿ ನಮ್ಮನ್ನು ಇಷ್ಟು ಚೆನ್ನಾಗಿ ಓದಿಸಿ ಬೆಳೆಸಿರೋದು. ನಮ್ಮ ಅಜ್ಜಿಯವ್ರ ಹತ್ರ ನಾನು ಎಷ್ಟು ದಿನ ಇದ್ದಿದ್ದು. ಹಾಗೆ ನಮ್ಮ ಮಾಮಂಗೂ ಅಜ್ಜಿಗೂ ಬಾಯ್ ಹೇಳ್ತಾ ನಾವಿನ್ನ ಟಿಫನ್ ಕೂಡ ಮಾಡಿದ್ದಿಲ್ಲ ಅಲ್ವಾ. ಸೊ ನಾವು ಬಂದಿದ್ದು ಇಲ್ಲಿಗಪ್ಪ ಅಂದರೆ ಹೊಸ ಬಸ್ ಸ್ಟಾಪ್ ಎದುರುಗಡೆ ಈ ಕಡೆ ಆಪೋಸಿಟ್ ಇದೆ ಮಣಿಕಂಠ ಆ ಹೋಟೆಲು. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಒಳಗಡೆ ಒಳ್ಳೆ ರಿಸಲ್ಟ್ ಫೀಲೇ ಕೊಡ್ತು ನನಗೆ. ಸಖತ್ತಾಗಿತ್ತು ಹೋಟೆಲು. ಸೊ ಇಲ್ಲಿ ಟಿಫನ್ ಕೂಡ ಎಲ್ಲ ಮಾಡಿಕೊಂಡು ದಾವಣಗೆರೆಯಲ್ಲಿ ಬೆಳಗ್ಗೆ ಹತ್ತಿದ್ದು ಬೆಂಗಳೂರಿಗೆ ಹೋಗೋ ಜೊತೆ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು. ಭಾನುವಾರ ಬೇರೆ ಫುಲ್ ಟ್ರಾಫಿಕ್ ಅಂದರೆ ಟ್ರಾಫಿಕ್. ಹಾಗೆ ಬಸ್ಸಲ್ಲಿ 2 ಜನ ಫ್ರೆಂಡ್ಸ್ ಸಿಕ್ಕಿದ್ರು ನನಗೆ. ಪಲಾವ್ ಕೊಟ್ಟರು, ಅದನ್ನು ತಿಂದ್ಬಿಟ್ಟು ರೂಮ್ಗೆ ಹೋಗಿ ಸ್ಟೇ ಮಾಡಿದೆ. ನೆಕ್ಸ್ಟ್ ಡೇ ಹೋಗಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟು, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ.